ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ECS ಅಂದರೆ ಏನು ಅಂತ ತಿಳಿಸ್ಕೊಡ್ತೀನಿ. ECS ಅಂದರೆ ಎಲೆಕ್ಟ್ರಾನಿಕ್ ಕ್ಲಿಯರಿಂಗ್ ಸರ್ವಿಸ್ ಅಂತ. ನೀವು ಯಾವುದಾದ್ರು ಒಂದು ಬ್ಯಾಂಕಲ್ಲಿ ಲೋನ್ ತೊಗೊಂಡಿರ್ತೀರ. ಆ ಲೋನ್ ತೊಗೊಳ್ಳೋಕ್ಕೆ ನಿಮಗೆ ಪ್ರತಿ ತಿಂಗಳು ನೀವು EMI ಕಟ್ಟಬೇಕು. ಅವ್ರೇನು ಮಾಡ್ತಾರೆ, ಬ್ಯಾಂಕ್ನವರು ಈಗ ಕಂಪಲ್ಸರಿ ಮಾಡಿದ್ದಾರೆ ECS. ಬ್ಯಾಂಕವ್ರು ಏನು ಮಾಡ್ತಾರೆ, ನಿಮ್ಗೆ ಯಾವುದಾದ್ರು ಒಂದು ಡೇಟ್ ಮೆನ್ಷನ್ ಮಾಡಿರ್ತಾರೆ. ಆ ಡೇಟ್ಗೆ ನಿಮ್ಮ ಬ್ಯಾಂಕಿಂದ ಆ ಫೈನಾನ್ಸ್ ಕಂಪ್ನಿ ಬ್ಯಾಂಕ್ಗೆ ಹಣನ ವರ್ಗಾವಣೆ ಮಾಡೋದಕ್ಕೆ ECS ಅಂತ ಕರೀತಾರೆ. ನಿಮ್ಗೊಂದು ಯಾವ ಡೇಟ್ ಮೆನ್ಷನ್ ಮಾಡಿರ್ತಾರೆ ಆ ಡೇಟ್ ಹಿಂದಿನ ದಿನವೇ ನಿಮ್ಮ ಅಕೌಂಟಲ್ಲಿ ಬ್ಯಾಲೆನ್ಸ್ ಇರಬೇಕು. ಯಾಕೆಂದರೆ ECS ನೆಕ್ಸ್ಟ್ ಡೇ ಬೆಳಿಗ್ಗೆನಾದರೂ ಹೋಗ್ಬೋದು, ಅದು ಎಲೆಕ್ಟ್ರಾನಿಕ್ಕು. ಬೆಳಿಗ್ಗೆನಾದರೂ ಹೋಗ್ಬೋದು, ಮಧ್ಯಾಹ್ನ ಹೋಗ್ಬೋದು, ಸಂಜೆನಾದರೂ ಹೋಗ್ಬೋದು, ಯಾವಾಗ ಬೇಕಾದ್ರೂ ಬರ್ಬೋದು ಟ್ರಾನ್ಸ್ಫರ್ಗೆ. ಅದಕ್ಕೆ ಅದ್ರ ಹಿಂದಿನ ದಿನವೇ ನೀವು ಬ್ಯಾಲೆನ್ಸ್ ಮೇಂಟೈನ್ ಮಾಡಿದರೆ ಒಳ್ಳೆಯದು. ಬೈ ಚಾನ್ಸ್ ನೀವು ಬ್ಯಾಲೆನ್ಸ್ ಮೇಂಟೈನ್ ಮಾಡಿಲ್ಲ ಅಂದರೆ ಫೈನಾನ್ಸ್ ಕಂಪ್ನಿ ನಿಮಗೆ ಬೌನ್ಸಿಂಗ್ ಚಾರ್ಜಸ್ ಅಂತ ಆ್ಯಡ್ ಮಾಡ್ತಾರೆ. ಮಿನಿಮಮ್ 400 ರೂಪೀಸ್ ಇರುತ್ತೆ. ಪ್ರತಿಯೊಂದು ಫೈನಾನ್ಸ್ ಕಂಪ್ನಿ ಡಿಫ್ರೆಂಟ್, ನ್ಯಾಷನಲ್ ಬ್ಯಾಂಕ್ ಡಿಫ್ರೆಂಟ್ ಮಾಡಿರ್ತಾರೆ, ಪ್ರೈವೇಟ್ ಬ್ಯಾಂಕ್ ಡಿಫ್ರೆಂಟ್ ಮಾಡಿರ್ತಾರೆ. ಒಂದು ಬ್ಯಾಂಕ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಬೌನ್ಸಿಂಗ್ ಚಾರ್ಜಸ್. ಮತ್ತು ನಿಮ್ಮ ಬ್ಯಾಂಕಲ್ಲೂ ಬೌನ್ಸಿಂಗ್ ಚಾರ್ಜನ್ನ ಆ್ಯಡ್ ಮಾಡ್ತಾರೆ. ಅವರು ಫೈನಾನ್ಸ್ ಕಂಪ್ನಿನೂ ಆ್ಯಡ್ ಮಾಡ್ತಾರೆ, ನಿಮ್ಮ ಬ್ಯಾಂಕಿಂದನೂ ಆ್ಯಡ್ ಮಾಡ್ತಾರೆ. ನಿಮ್ಮ ಬ್ಯಾಂಕಿಂದ ಮಿನಿಮಮ್ 250 ರೂಪೀಸ್ ಇರುತ್ತೆ. ಸೊ ನೀವು ಏನು ಡೇಟ್ ಮೆನ್ಷನ್ ಮಾಡಿರ್ತೀರ ಆ ಡೇಟ್ ಹಿಂದಿನೇ ನಿಮ್ಮ ಅಕೌಂಟಲ್ಲಿ ಬ್ಯಾಲೆನ್ಸ್ ಮೇಂಟೈನ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.